ಹಲ್ಲೆಲೂಯಾ. ದೇವರು ಮಾಡಿರುವಂತ ಅದ್ಭುತವಾದಂತ ದೇವರ ನಡೆಸುವಿಕೆ ಕುರಿತು ನಮ್ಮ ಪ್ರಿಯ ಸಹೋದರನೇ ಮತ್ತು ಸಹೋದರಿಯೇ, ದೈವಿಕವಾಗಿರುವ ದೇವರ ಮಹಿಮೆಯ ಪ್ರಭಾವದ ಮಕ್ಕಳು ನಾವು ಆಗಿದ್ದೇವೆ. ದೇವರ ಮಕ್ಕಳಾಗಿರುವಂತ ನಮ್ಮ ಗುರುತು ಇವತ್ತು ಯಾವುದಿದೆ? ದೇವರ ವಾಕ್ಯದಲ್ಲಿ ನಾವು ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 18ನೇ ವಚನ ಮತ್ತು 19ನೇ ವಚನ ನೋಡುತ್ತೇವೆ. ಆ ಯೇಸುವನನ್ನು ಆ ಶಿಲುಬೆಯ ಗಲ್ಗತಾ ಗುಡ್ಡದಲ್ಲಿ ಅಲ್ಲಿ ಆತನನ್ನು ಆತನ ಸಂಗಡ ಇಬ್ಬರನ್ನು ಶಿಲುಬೆಗೆ ಹಾಕಿದರು. ಅವರಲ್ಲಿ ಆ ಕಡೆ ಒಬ್ಬನನ್ನು ಈ ಕಡೆ ಒಬ್ಬನನ್ನು ನಡುವೆ ಯೇಸುವನ್ನ ಇಟ್ಟರು. ಅದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಶಿಲುಬೆಗೆ ಆತನು ಜಡಿದನು. ಶಿಲುಬೆಯ ಮೇಲೆ ಆತನು ಮೇಲ್ಗಡೆ ಆತನು ಹಚ್ಚಿದನು. ಅದೇನೆಂದರೆ, ನಜರೇತಿನ ಯೇಸು ಯೆಹೂದ್ಯರ ಅರಸನು ಎಂಬುದೇ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಶಿಲುಬೆಗೆ ಏರುವಾಗ, ಶಿಲುಬೆಯ ಮೇಲೆ ಆತನು ಮರಣದ ಕಂಬಕ್ಕೆ ತೂಗಾಡುವಾಗ, ಈ ಲೋಕಕ್ಕೆ ಒಬ್ಬ ಯೆಹೂದ್ಯರ ಅರಸನು ಇವನೇ ಎಂಬುದಾಗಿ ಸಾರುವುದಕ್ಕಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವಾಗ ಶಿಲುಬೆಯ ಮೇಲೆ ಒಂದು ಗುರುತಾಗಿ ಇವನೇ ಯೆಹೂದ್ಯರ ಅರಸನು. ಹಲ್ಲೆಲೂಯಾ. ಅಂದು ಕಂಡಂತ ಮೋಡಣ ದೇಶದ ಜೋಯಿಸರು ಕಂಡಂತ ನಕ್ಷತ್ರದ ಗುರುತಾಗಿರುವವನು, ಈಗೋ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನಾಗಿ ಹುಟ್ಟಿದಂತ ಕಂದನು ಇವನ ಹೊರತು ಬೇರೆ ಯಾರು ಈ ಲೋಕದ ರಕ್ಷಕನಾಗಿ ಬಂದಂತ ಅರಸನು ಇಲ್ಲ. ಈ ಲೋಕವನ್ನು ಆಳುವಂತ ರಾಜಾದಿರಾಜನು ಇಲ್ಲ. ಈ ಲೋಕದ ಅರಸನು, ಯೆಹೂದ್ಯರ ಅರಸನು ಇವನೆಂಬುದಾಗಿ ಇವತ್ತು ಶಿಲುಬೆ ಇವತ್ತು ಗುರುತಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಮಾತನಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಶಿಲುಬೆಯನ್ನ ನೋಡುವ ಮಗನೇ, ಆ ಶಿಲುಬೆಯನ್ನು ದೃಷ್ಟಿಸುವಂತ ಪ್ರಿಯರೇ, ಆ ಶಿಲುಬೆಯ ನಾಮದಲ್ಲಿ ಆ ಶಕ್ತಿಯನ್ನು ಹೊಂದಿಕೊಂಡಿರುವಂತ ನಿನ್ನ ಸಹೋದರರೇ, ಸಹೋದರಿಯೇ, ಈಗೋ ನಿನ್ನ ಜೀವಿತದಲ್ಲಿ ಆ ಶಿಲುಬೆಯ ಗುರುತು ಮಹಿಮೆಯ ಗುರುತಾಗಿ, ಅರಸನ ಆಳ್ವಿಕೆ ಗುರುತಾಗಿ, ಅಥಾರಿಟಿ ಅಧಿಕಾರದ ಒಂದು ಗುರುತಾಗಿ ಇವತ್ತು ನನ್ನ ಜೀವಿತದಲ್ಲಿ ಅದು ಇಡಲ್ಪಟ್ಟಿದೆ. ನಕ್ಷತ್ರಗಳ ಹಾಗೆ ಮಿನುಗುವಂತ ಲೋಕದ ಪ್ರಭಾವಕದ ಲೋಕದಲ್ಲಿ ಪ್ರಕಾಶ ಬೀರುವಂತ ಈಗೋ ನಕ್ಷತ್ರ ಪ್ರಾಯನು ನನ್ನೊಳಗೆ ನಮ್ಮೊಳಗೆ ಆತನು ಇದ್ದಾನೆ. ಹಲ್ಲೆಲೂಯಾ. ಆ ಶಿಲುಬೆಯನ್ನು ದೃಷ್ಟಿಸುವ ಹೇಗೋ ದೇವರ ವಾಕ್ಯ ಹೇಳ್ತದೆ, ಶಿಲುಬೆಯ ಈ ಮಾತು ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ, ಆದರೆ ನಿಮಗೂ ನನಗಾದರೂ ಅದು ದೇವರ ಶಕ್ತಿ ಆಗಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಶಕ್ತಿ ಶಿಲುಬೆಯಲ್ಲಿದೆ. ಹಲ್ಲೆಲೂಯಾ.